ಮಳೆಗಾಲದ ಅಪಾಯವನ್ನು ಎದುರಿಸಲು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಪ್ರಕೃತಿ ವಿಕೋಪವನ್ನು ತಡೆಯುವ ಬಗ್ಗೆ ತಹಶೀಲ್ದಾರರಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ. ಜಿಲ್ಲೆಯಲ್ಲಿ ಅಪಾಯಕಾರಿಯಾಗಿರುವ ಕುಸಿಯಬಹುದಾದ 439 ಸ್ಥಳಗಳನ್ನು ಗುರುತಿಸಲಾಗಿದ್ದು, ಇವುಗಳ ಮೇಲೆ ನಿಗಾ ಇಡಲು ಸ್ಥಳೀಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಹೇಳಿದರು. ಅವರು ಸಿದ್ದಾಪುರ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಕುರಿತು ತಿಳಿಸಿದರು. ಈ ವೇಳೆಯಲ್ಲಿ ಶಾಸಕ ಭೀಮಣ್ಣ ನಾಯ್ಕ್, ಶಿರಸಿ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಕೆವಿ, ಸಿದ್ದಾಪುರ ತಹಸೀಲ್ದಾರ್ ಮಧುಸೂದನ್ ಕುಲಕರ್ಣಿ ಉಪಸ್ಥಿತರಿದ್ದರು. ಲೊಕೇಶನ್ಸ್ ಎಲ್ಲ ಎಸಿಸ್ ತಹಶೀಲ್ದಾರ್ಸ್ ಫ್ಲಡ್ ಎಲ್ಲಿ ಆಗಬಹುದು ಅಂತ ಲೊಕೇಶನ್ಸ್ ಐಡೆಂಟಿಫೈ ಮಾಡ್ತಾರೆ. ಮತ್ತು ಅಷ್ಟು ಲೊಕೇಶನ್ಗೂ ರಿಲೀಫ್ ಸೆಂಟರ್ಸ್ 287 ಕಡೆ ಶಾಲೆಗಳು ಅಥವಾ ಭವನಗಳು ಈ ಥರ ಸೇಫ್ ಆಗಿರುವ ರಿಲೀಫ್ ಸೆಂಟರ್ಸನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ಇದ್ದೀವಿ. ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಗ್ರಾಮ ಪಂಚಾಯತ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಈ ವರ್ಷ ನಾವು ಮೊದಲನೇ ಬಾರಿಗೆ ಯುನಿಸೆಫ್ನಿಂದ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಮ್ಮ PDOs ಮತ್ತು ತಹಶೀಲ್ದಾರ್ಸ್ಗೆ, EOಸ್ಗಳಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಮಾಡಿದ್ವಿ. ಅಂದರೆ ಏನಾದರೂ ಇಶ್ಯೂ ಆಗಿದ್ದರೆ ತಕ್ಷಣ ಆ ಗ್ರಾಮ ಪಂಚಾಯತ್ ಅವರು ಫಸ್ಟ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ನಮಗೆ ತಿಳಿಸ್ಬೇಕು. ನಮಗೋಸ್ಕರ ವೆಯ್ಟ್ ಮಾಡೋದು ಬೇಡ. ಅವ್ರಿಗೆ ಎಲ್ಲೆಲ್ಲಿ ರಿಸೋರ್ಸಸ್ ಇದೆ, ಎಲ್ಲೆಲ್ಲಿ ಜನ ಸಿಗ್ತಾರೆ, JCB ಎಲ್ಲಿ ಸಿಗುತ್ತೆ, ಆಲ್ಟರ್ನೇಟ್ ರೂಟ್ ಏನು, ಹಾಸ್ಪಿಟಲ್ ಎಲ್ಲಿದೆ, ಇದೆಲ್ಲ ಅವ್ರು ಪ್ಲ್ಯಾನ್ ಮಾಡಿ ಇಟ್ಕೋಬೇಕು. ಫಸ್ಟ್ ರೆಸ್ಪಾನ್ಡೆನ್ಸ್ ಗ್ರಾಮ ಪಂಚಾಯತ್ ಇರಬೇಕು ಅಂತ ಹೇಳಿ ಈ ಒಂದು ಟ್ರೈನಿಂಗನ್ನು ನಾವು ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಕಡೆ ಇದೊಂದು ರೆಡಿ ಮಾಡಿದ್ದೀವಿ. ಲ್ಯಾಂಡ್ಸ್ಲೈಡ್ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ 439 ಲೊಕೇಶನ್ಸ್ ಇದೆ. 439 ಲೊಕೇಶನ್ಸ್ಗೂ ಕೂಡ ನಾವು ಸ್ಪಾಟರ್ಸ್ ಐಡೆಂಟಿಫೈ ಮಾಡಿದ್ದೀವಿ. 220 ನಮ್ಮ ಲೋಕಲ್ ಸ್ಥಳೀಯ ಅಲ್ಲಿ ಓಡಾಡ್ತಾ ಇರುವ ಸ್ಟಾಫಿಗೆ ಸ್ಪಾಟರ್ಸ್ ಅಂತ ಐಡೆಂಟಿಫೈ ಮಾಡಿ GSI ಅವ್ರ ಕಡೆಯಿಂದ ಟ್ರೈನಿಂಗ್ ಕೂಡ ಆಯಿತು. ಲಾಸ್ಟ್ ವೀಕ್ ನಾವು ಒಂದು ಡೀಟೇಲ್ ಆಗಿ ಟ್ರೈನಿಂಗ್ ಮಾಡಿದ್ವಿ. ಅಂದರೆ ಈ ಗುಡ್ಡದಲ್ಲಿ ಏನು ಅಬ್ಸರ್ವ್ ಮಾಡಬೇಕು, ಏನಾದರೂ ಡಿಫ್ರೆನ್ಸ್ ಕಂಡು ಬಂದಿದ್ದರೆ ಇಲ್ಲಿ ಲ್ಯಾಂಡ್ಸ್ಲೈಡ್ ಆಗಬಹುದು ಅಂತ ಹೇಳಿ ನೋಡ್ತಾರೆ. ಓಡಾಡುವಾಗ ನೋಡ್ತಾರೆ. ಏನಾದರೂ ಡಿಫ್ರೆನ್ಸ್ ಕಂಡು ಬಂದಿದ್ದರೆ ತಕ್ಷಣ ಅಲ್ಲಿ ಟ್ರಾಫಿಕ್ ನಿಲ್ಲಿಸೋದು, ಇಲ್ಲ ಅಲ್ಲಿ ಮನೆ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಕಡೆ ಕಳಿಸೋದು, ಆ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಇಷ್ಟು ನಮ್ಮ ಕಡೆಯಿಂದ ಆಯಿತು. NH 66 ಅಂತ ಸ್ಪೆಷಲಿ GSI ಅವರು 19 ಲೊಕೇಶನ್ಸ್ ಕೊಟ್ಟಿದ್ದಾರೆ. ಇಷ್ಟು ಕಡೆ ಡೇಂಜರ್ ಇದೆ ಅಂತ ಹೇಳಿ 19 ಕಡೆಗೂ ನಾವು ಈಗ ಅವ್ರ ಕಡೆಯಿಂದ ರಿಕ್ವೆಸ್ಟ್ ತಗೊಂಡು ನೋ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಮಗೆ ಶಿರೂರಾದಾಗ ಅದೇ ಸಮಸ್ಯೆ ಇತ್ತು. ಅಲ್ಲಿ ಅಷ್ಟೊಂದು ಗಾಡಿ ಇತ್ತು, 5-6 ಗಾಡಿ ಇತ್ತು. ಅದು ಪಾರ್ಕಿಂಗ್ ಏರಿಯಾ ಎಲ್ಲ ಊಟ ಕುಸಿಯುವಾಗ ಎಲ್ಲ ಹೊತ್ಕೊಂಡು ಹೋಗಿತ್ತು. ಸೊ ಈ ಬಾರಿ ಆ ಥರ ಸ್ಥಳಗಳಲ್ಲಿ ನೋ ಪಾರ್ಕಿಂಗ್ ಅಂತ ಫಿಕ್ಸ್ ಮಾಡಿ ನಮ್ಮ ಕಡೆ DC ಇಂದ ಆದೇಶ ಆಗಿದೆ. ಮತ್ತು ಶಿರೂರಲ್ಲಿ ಪ್ರಾಹಿಬಿಟರಿ ಆರ್ಡರ್ಸ್ ಆಲ್ರೆಡಿ ಮಾಡಿದ್ವಿ. ಇಲ್ಲಿ ಯಾವುದು ಶಿಫ್ಟ್ ಮಾಡಿಲ್ಲ. ಡೇಂಜರಸ್ ಇರೋರಿಗೆ ನೋಟಿಸ್ ಕೊಡ್ತಾ ಇದ್ರು. ಮಣ್ಣಿನ ಗೋಡೆ ಇರುವ ಮನೆಗಳು ಮತ್ತು ಡೇಂಜರಸ್ ಇರೋ ಮನೆಗಳಿಗೆ ನೋಡಿಕೊಂಡು ನೋಟಿಸ್ ಕೊಡ್ತಾರೆ. ಈಗ ಜಾಸ್ತಿ ಮಳೆ ಇದೆ, ನಮಗೆ ಕಂಟಿನ್ಯೂಯಸ್ ಆಗಿ ಎಷ್ಟು ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಬಂದರೆ ಅವ್ರಿಗೆ ಡೇಂಜರ್ ಆಗುತ್ತೆ. ಸೊ ಆವಾಗ ಅವ್ರಿಗೆ ನಾವು ರಿಲೀಫ್ ಸೆಂಟರ್ಗೆ ಹೋಗಿ ಅಥವಾ ನಿಯರೆಸ್ಟ್ ನಿಮ್ಮ ಎಲ್ಲಿ ಸೇಫ್ ಇದೆಯೋ ನೀವು ನೈಬರ್ಗಳಿಗೆ ನೀವು ಹೋಗಿ ಅಂತ ತಿಳಿಸ್ತೀವಿ. ಈಗ ಕಲಚೆದು ಪ್ರಪೋಸಲ್ ನಮ್ಮ ಕಡೆಯಿಂದ ಒಂದು ಸರ್ವೆ ಆಯಿತು. ಇಷ್ಟು ಮನೆಗಳಿದೆ. ಹಿಂದೆ 2021ನಲ್ಲಿ ಲ್ಯಾಂಡ್ಸ್ಲೈಡ್ ಆಯಿತು. ಆಮೇಲೆ ಪರಿಹಾರಕ್ಕೆ ಸರ್ಕಾರಕ್ಕೆ ಪ್ರಪೋಸಲ್ ಹೋಯಿತು. ಆ ಪ್ರಪೋಸಲ್ ಆಮೇಲೆ ಪ್ರಾಸೆಸ್ ಆಗಿದೆ. ಈಗ ನಾವು ಮತ್ತೊಮ್ಮೆ ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೆ, ಇದರಲ್ಲಿ ಎಷ್ಟು ಆಲ್ಟರ್ನೇಟ್ ಜಾಗ ಇದೆ ಅಥವಾ ಎಷ್ಟು ನಾವು ಪರಿಹಾರ ಕೊಡಬಹುದು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸ್ತೀವಿ. ಅಲ್ಲಿಂದ ಬಂದ ಮೇಲೆ ನಮಗೆ ರಸ್ತೆಯಲ್ಲಿ ನಾವು 2 ಬಾರಿ ವರ್ಕ್ ಮಾಡೋದಕ್ಕೋಸ್ಕರ ಟ್ರಾಫಿಕ್ ಬಂದ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀವಿ. ಈ ಮಂತ್ ಎಂಡ್ ತನಕ ನಾವು ಟ್ರಾಫಿಕ್ ಸ್ಟಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀವಿ. 11 ಬ್ರಿಡ್ಜಸ್ ಇದೆ ಮತ್ತು ಘಾಟ್ ಸೈಡ್ ರೋಡ್ಸ್ ಕಂಪ್ಲೀಷನ್ ಇದೆ. ಈ ತಿಂಗಳು ಕೊನೆ ಒಳಗಡೆ ಕಂಪ್ಲೀಟ್ ಮಾಡ್ತೀರ ಅಂತ NHAI ಅವರು ನಮಗೆ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಸ್ಲ್ಯಾಬ್ ಅಂತ ವರ್ಕ್ ಬಂದಿದೆ. ಲಾಸ್ಟ್ ಟೈಮ್ ಈ ಬೆಣ್ಣೆ ಹೊಲದ್ದು ಡ್ಯಾಮೇಜ್ ಆದಮೇಲೆ ಈಗ ಅಲ್ಲಿ ಆ ಬ್ರಿಡ್ಜನ್ನು ಕೂಡ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಅಲ್ಲಿ ಲೋಕಲ್ ಟ್ರಾಫಿಕ್ಗೆ ನಾವು ಅಲೌ ಮಾಡಿದ್ದೀವಿ. ಈಗ ಬಸ್ಸಿಗೆ ಅಲೌ ಮಾಡಬೇಕು ಅಂತ ಕೆಲವೊಂದು ರಿಕ್ವೆಸ್ಟ್ ಬರ್ತಾರೆ. ಅವರು ಕ್ಯೂರಿಂಗ್ ಪೀರಿಯಡ್ ಆಗಬೇಕು, ಆಮೇಲೆ ಅಲೌ ಮಾಡ್ತೀನಿ ಅಂತ ನಮಗೆ ತಿಳಿಸಿದ್ದಾರೆ. ಅದೊಂದು ನಾವು ಅವ್ರ ಕಡೆಯಿಂದ ಸೇಫ್ಟಿ ರಿಪೋರ್ಟ್ ತಗೊಂಡ್ಬಿಟ್ಟು ಬಸ್ಸಿಗೆ ಅಲೌ ಮಾಡಬೇಕು ವ್ಯವಸ್ಥೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.